ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ 1955ರ ಕಾಯ್ದೆ 1955ರ ಪೌರತ್ವ ಕಾಯ್ದೆ ಇದರಲ್ಲಿ ಏನು ಮಾಡಿದ್ವಿ ಅಂತಂದರೆ ಸೆಕ್ಷನ್ 8 ಮತ್ತು ಸೆಕ್ಷನ್ 9ರ ಬಗ್ಗೆ ನೋಡಿದ್ವಿ. ಸೆಕ್ಷನ್ 8 ಮತ್ತು ಸೆಕ್ಷನ್ 9 ಇವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೆಕ್ಷನ್ 8 ಏನು ಹೇಳ್ತೈತಿ ಅಂತಂದರೆ ರಿನೌನ್ಸಿಯೇಷನ್, ಭಾರತದ ಪೌರತ್ವವನ್ನು ತ್ಯಜಿಸುವುದು ಹೇಗೆ, ಭಾರತದ ಪೌರತ್ವವನ್ನು ತ್ಯಜಿಸುವುದು. ಇದು ಸೆಕ್ಷನ್ 9 ಏನು ಹೇಳ್ತೈತಿ ಅಂದರೆ ಭಾರತವೇ ಒಬ್ಬರ ಪೌರತ್ವವನ್ನು ಕೊನೆಗಾಣಿಸುವುದು ಹೇಗೆ, ಭಾರತವೇ ಪೌರತ್ವವನ್ನು ಕೊನೆಗಾಣಿಸುವುದು ಹೇಗೆ ಅಂತ ಹೇಳ್ತೈತಿ. ಕೊನೆಗಾಣಿಸುವುದು. ಈಗ ಮುಂದುವರಿದ ಭಾಗ ಯಾವುದಪ್ಪ ಅಂದರೆ ಸೆಕ್ಷನ್ 10. ಸೆಕ್ಷನ್ 10 ಏನು ಹೇಳ್ತೈತಿ ಅಂತಂದರೆ ಡಿಪ್ರಿವೇಷನ್, ಕಸಿದುಕೊಳ್ಳೋದು ಹೇಗೆ ಅಂತ. ಕಸಿದುಕೊಳ್ಳುವುದು ಹೇಗೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೆಕ್ಷನ್ 8 ಏನು ಹೇಳ್ತೈತಿ ಅಂದರೆ ಭಾರತದ ಪೌರತ್ವವನ್ನು ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು ತ್ಯಜಿಸುವುದು ಹೇಗೆ ಅಂತ ಹೇಳ್ತೈತಿ. ಆಮೇಲೆ ಭಾರತವೇ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕೊನೆಗಾಣಿಸುವುದು ಹೇಗೆ ಅಂತೇಳಿ ಸೆಕ್ಷನ್ 9 ಹೇಳ್ತೈತಿ. ಆಮೇಲೆ ಭಾರತ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳೋದು ಹೇಗೆ ಅಂತೇಳಿ, ಏನು ಮಾಡಿದರೆ ಅವನ ಪೌರತ್ವವನ್ನು ಕಸಿದುಕೊಳ್ಬೇಕು ನಾವು ಅಂತೇಳಿ ಹೇಳ್ತೈತಿ. ಯಾವುದು? ಸೆಕ್ಷನ್ 10. ಈಗ ನಾವು ಚರ್ಚೆ ಮಾಡುವ ವಿಷಯ ಸೆಕ್ಷನ್ 10. ಭಾರತ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು ಯಾವಾಗ ಅಂತಂದ್ರೆ ಸೆಕ್ಷನ್ 10ರ ಅಡಿಯಲ್ಲಿ, ಸೆಕ್ಷನ್ 10ರ ಅಡಿಯಲ್ಲಿ ಹೇಳಿದಂಥ ಷರತ್ತುಗಳನ್ನು ಅಥವಾ ಕಂಡೀಷನ್ಗಳನ್ನು ಅಥವಾ ಅವು ಯಾವ ರೀತಿ ತಪ್ಪುಗಳನ್ನು ಮಾಡಿದರೆ ಕಸಿದುಕೊಳ್ಬಹುದು ಅಂತೇಳಿ ಡೀಟೇಲಾಗಿ ಹೇಳೈತಿ. ಅಂದರೆ ಕೆಲವೊಂದಿಷ್ಟು ವ್ಯಕ್ತಿಗೆ ಪೌರತ್ವವನ್ನು ನೀಡಿದ ಪೌರತ್ವವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ತಪ್ಪುಗಳನ್ನು ಮಾಡಿದರೆ, ಹಿ ಈಸ್ ಆ್ಯಕ್ಟ್ ಆ್ಯಂಡ್ ರಾಂಗ್ ವೇ, ಒಂದು ವೇಳೆ ಅವನು ತಪ್ಪು ದಾರಿಯಲ್ಲಿ ನಡೆದರೆ ಮಾತ್ರ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಬೋದು ಅಂತ ಹೇಳ್ತೈತಿ. ಆ ತಪ್ಪು ಹಾದಿಗಳು ಯಾವ್ಯಾವು ಅಂತೇಳಿ ಹೇಳೋದಾದರೆ ಒಂದನೇದು ಯಾವುದಪ್ಪ ಅಂತಂದ್ರೆ ಭಾರತಕ್ಕೆ ಮೋಸ ಮಾಡಿ ಅಥವಾ ತಪ್ಪು ಮಾಹಿತಿ ನೀಡಿ ನೋಂದಣಿ ಮೂಲಕ ಅಥವಾ ದೇಶೀಕರಣದ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು ಭಾರತ. ಒಂದನೇದೇನು, ಇನ್ ಅ ಫ್ರಾಡ್ ವೇ ಆರ್ ಗಿವಿಂಗ್ ಅ ರಾಂಗ್ ಇನ್ಫಾರ್ಮೇಷನ್, ಈ ಮೂಲಕ ಅವನು ಏನಾದರೂ ವಿಷಯಗಳನ್ನು ಮರೆಮಾಚಿ ತಪ್ಪು ಮಾಹಿತಿಯನ್ನು ಕೊಟ್ಟು ಭಾರತದ ಪೌರತ್ವವನ್ನು ಪಡೆದುಕೊಂಡಿದ್ದರೆ ಆ ವ್ಯಕ್ತಿಯ ಪೌರತ್ವವನ್ನು ಭಾರತ ಸರ್ಕಾರ ಕಸಿದುಕೊಳ್ತೈತಿ. ಇದು ಒಂದನೇದ್ದು. ಇನ್ನು ಎರಡನೇದೇನಪ್ಪ ಅಂತಂದ್ರೆ ವ್ಯಕ್ತಿ ಸಂವಿಧಾನಕ್ಕೆ ನಿಷ್ಠನಾಗಿರದಿದ್ದರೆ, ಯಾಕಂತಂದ್ರೆ ನೋಂದಣಿ ಮತ್ತು ದೇಶೀಕರಣದ ಮೂಲಕ ಯಾವ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆದುಕೊಳ್ತಾನೋ ಅವನು ದೇಶಕ್ಕೆ ಸಂವಿಧಾನಕ್ಕೆ ನಿಷ್ಠನಾಗಿರುತ್ತೇನೆ ಅಂಥೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಿಷ್ಠನಾಗಿರುತ್ತೇನೆ ಅಂತೇಳಿ. ಆದ್ರೆ ಆ ವ್ಯಕ್ತಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಂವಿಧಾನಕ್ಕೆ ನಿಷ್ಠನಾಗಿರದಿದ್ದರೆ ಅಥವಾ ಸಂವಿಧಾನಕ್ಕೆ ಚ್ಯುತಿ ತರುವ ಕೆಲಸವನ್ನು ಮಾಡುತ್ತಿದ್ದರೆ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಬಹುದು. ಇದು ಎರಡನೇ ರೀತಿ ತಪ್ಪುಗಳನ್ನು ಮಾಡಿದರೆ ಭಾರತದ ಪೌರತ್ವವನ್ನು ಕಸಿದುಕೊಳ್ಬೋದು. ಇನ್ನು ಮೂರನೇದ್ದು, ಭಾರತ ಯುದ್ಧ ಮಾಡುವ ಸಮಯದಲ್ಲಿ ಯಾವುದೇ ದೇಶದ ಜೊತೆಗೆ ಭಾರತ ಯುದ್ಧದಲ್ಲಿ ತೊಡಗಿದ್ದರೆ ಆ ಸಮಯದೊಳಗೆ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ವ್ಯಾಪಾರ ಅಥವಾ ವೈರಿಗಳೊಂದಿಗೆ ಸಂಪರ್ಕ ಅಥವಾ ಗೊತ್ತಿದ್ದು ವೈರಿ ದೇಶಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ದರೆ ಭಾರತ ಯುದ್ಧದಲ್ಲಿ ತೊಡಗಿದ ಸಂದರ್ಭದಲ್ಲಿ ಕಾನೂನು ಬಾಹಿರ ವರ್ಡ್ ನೆನಪಿಟ್ಕೊರಿ, ಕಾನೂನು ಬಾಹಿರ, ಇಲ್ಲಿಗಲ್ ವೇ ಅಂತ, ಕಾನೂನು ಬಾಹಿರ ವ್ಯಾಪಾರದಲ್ಲಿ ತೊಡಗಿದ್ದರೆ, ಯಾವ ದೇಶದ ಜೊತೆಗೆ ಈ ಭಾರತ ಯಾವ ದೇಶದೊಂದಿಗೆ ಯುದ್ಧದಲ್ಲಿ ತೊಡಗಿದೆಯೋ ಆ ದೇಶದೊಂದಿಗೆ ಕಾನೂನು ಬಾಹಿರ ವ್ಯಾಪಾರದಲ್ಲಿ ತೊಡಗಿದ್ದರೆ ಅಥವಾ ವೈರಿಗಳೊಂದಿಗೆ ಸಂಪರ್ಕದಲ್ಲಿದ್ದರೆ ಅಥವಾ ಗೊತ್ತಿದ್ದು ಅಂದರೆ ಫುಲ್ಲಿ ನೌನ್, ಗೊತ್ತಿದ್ದು ಏನಾಗ್ತಿದೆ ಅಂದ್ರೆ ಆ ದೇಶಕ್ಕೆ ವೈರಿ ದೇಶಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಟ್ರೇಡಿಂಗ್ ಮಾಡ್ತಿದ್ರೆ, ಅನುಕೂಲವಾಗುವ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ರೆ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ತೀವಿ. ನಾವು ಮೊನ್ನೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೋಡಿದ್ವಿ. ಒಬ್ಬರು ಯೂಟ್ಯೂಬರು ಪಾಕಿಸ್ತಾನದ ಏಜೆಂಟ್ ಅಂತೆ ವರ್ತನೆ ಮಾಡ್ತಿದ್ರು. ಆಮೇಲೆ ಮಂಗಳೂರೊಳಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಕೇಳ್ತಿದ್ದ, ಏನಪ್ಪ ಅಂತಂದ್ರೆ INS ವಿಕ್ರಮಾದಿತ್ಯ ಈಗ ಸದ್ಯಕ್ಕೆ ಎಲ್ಲೈತಿ ಅಂತೇಳಿ ಹಿಂಗೇನೋ ಮಾಹಿತಿ ಎಲ್ಲ ಕೇಳ್ತಿದ್ರು. ಈ ರೀತಿ ಏನಾದರೂ ಅವ್ಯವಹಾರ ಕಂಡು ಬರ್ತಂದ್ರೆ ಆ ವ್ಯಕ್ತಿಯ ಪೌರತ್ವವನ್ನು ಭಾರತ ಕಸಿದುಕೊಳ್ಬಹುದು. ಇನ್ನು ನಾಲ್ಕನೇ ಕಂಡೀಷನ್ ನೋಡೋದಾದರೆ, ನಾಲ್ಕನೇ ತಪ್ಪು ವೇದೊಳಗೆ ನೋಡೋದಾದರೆ ಯಾವುದು ನಾಲ್ಕನೇ ತಪ್ಪನ್ನು ಮಾಡಿದರೆ ಆ ವ್ಯಕ್ತಿ ಪೌರತ್ವವನ್ನು ಕಸಿದುಕೊಳ್ಳಾಗ್ತೈತಿ ಅಂತಂದರೆ, ನಾಲ್ಕನೇದ್ದು, ಯಾವ ವ್ಯಕ್ತಿ ನೋಂದಣಿಯ ಮೂಲಕ ಪೌರತ್ವವನ್ನು ಪಡ್ಕೊಂಡಿರ್ತಾನೋ
ಪೌರತ್ವ ಪಡೆದಿರ್ತಾನೋ ಅವ ಯಾವುದೇ ದೇಶದಲ್ಲಿ, ಭಾರತ ಅಷ್ಟೇ ಅಲ್ಲ, ಯಾವುದೇ ದೇಶದಲ್ಲಿ 2 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಲಾಗ್ತದೆ. ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಲಾಗ್ತೈತಿ. ಏನೇನು? 1ನೇದು ತಪ್ಪು ಮಾಹಿತಿ ನೀಡಿ, 2ನೇದು ಸಂವಿಧಾನಕ್ಕೆ ನಿಷ್ಠನಾಗಿರದಿದ್ದರೆ, 3ನೇದು ಯುದ್ಧದ ಸಂದರ್ಭದಲ್ಲಿ ವೈರಿಗೆ ಸಹಾಯವಾಗುವ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ರೆ, ಆಮೇಲೆ 4ನೇದು ನೋಂದಣಿಯ ಮೂಲಕ ಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವುದೇ ದೇಶದಲ್ಲಿ, ಭಾರತ ಅಷ್ಟೇ ಅಲ್ಲ, ಯಾವುದೇ ದೇಶದಲ್ಲಿ 2 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ, ಅಂದರೆ ಕನಿಷ್ಠ 2 ವರ್ಷ ಅವನಿಗೆ ಶಿಕ್ಷೆ ಆಗಿತ್ತು ಅಂತಂದರೆ, ಅದಕ್ಕಿಂತ ಕೆಳಗೆ ಶಿಕ್ಷೆ ಆಗಿತ್ತು ಅಂತಂದರೆ ನೋ ಪ್ರಾಬ್ಲಮ್, ಈ ಈಸ್ ದಿ ಕಂಟಿನ್ಯೂಯೇಷನ್ ಇನ್ ದಿ ಸಿಟಿಜನ್ಶಿಪ್ ಆಫ್ ಇಂಡಿಯಾ, ಅಂದರೆ ಭಾರತದ ಪೌರನಾಗಿ ಮುಂದುವರಿಬಹುದು. ಆದರೆ ಒನ್ಸ್ ಹಿ ಕನ್ವಿಕ್ಟೆಡ್ ಇನ್ ಮೋರ್ ದೆನ್ 2 years, ಒಂದು ಸಲ ಅವನೇನಾದರೂ 2 ವರ್ಷಕ್ಕಿಂತ ಹೆಚ್ಚು, 2 ವರ್ಷ ಅಥವಾ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದರೆ ಆ ವ್ಯಕ್ತಿಯ ಭಾರತದ ಪೌರತ್ವವನ್ನು ಕಸಿದುಕೊಳ್ಳಲಾಗ್ತೈತಿ. ಇನ್ನು ಇದು ಯಾರಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರೆ ನೋಡೋದಾದರೆ, ಇದು ಈ ಷರತ್ತು ಯಾರಿಗೆ ಅನ್ವಯ ಆಗೋದಿಲ್ಲ ಅಂತೇಳಿ ನೋಡೋದಾದರೆ, ಇದರ ಇನ್ನೂ ಒಂದು 5ನೇ ಕಂಡೀಷನ್ ಬರ್ತೈತಿ. ಯಾವ ವ್ಯಕ್ತಿ ಭಾರತದಿಂದ ಸತತವಾಗಿ 7 ವರ್ಷಗಳ ಕಾಲ ಹೊರಗಿರ್ತಾನೋ ಅವನ ಪೌರತ್ವ ಕೂಡ ರದ್ದಾಕೈತಿ. ಯಾಕಂತಂದ್ರೆ ಅವನು ಭಾರತಕ್ಕೆ ಮಾಹಿತಿನೇ ಕೊಟ್ಟಿರೋದಿಲ್ಲ. ಏನಂತಂದ್ರೆ ನಾ ಎಲ್ಲಿದ್ದೀನಿ, ಯಾವ ದೇಶದಾಗದೀನಿ, ಏನು ಮಾಡಕತ್ತೀನಿ ಅಂದರೆ ಭಾರತದೊಳಗಂತೂ ಇರೋದಿಲ್ಲ. ಅವ ಭಾರತ ಬಿಟ್ಟು ಹೊರಗೆ ಇರ್ತಾನೆ. ಹೊರಗಿದ್ದಾಗನೂ ಕೂಡ ಅವನು ಭಾರತಕ್ಕೆ ಮಾಹಿತಿನೇ ಕೊಟ್ಟಿರೋದಿಲ್ಲ. ಆ ವ್ಯಕ್ತಿಯ ಪೌರತ್ವ ಕೂಡ ರದ್ದಾಕೈತಿ. ಸತತವಾಗಿ 7 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸದೇ ಇದ್ದರೆ ಅಥವಾ ಭಾರತಕ್ಕೆ ಮಾಹಿತಿ ಇರದೇ ಇದ್ದರೆ, ಸತತವಾಗಿ ಅಂದರೆ 7 ವರ್ಷದೊಳಗೆ ಒಂದ್ಸಲ ಭಾರತಕ್ಕೆ ಬಂದು ಹೋಗಿದ್ದ ಅವ್ನ ಪೌರತ್ವ ಹಂಗೆ ಇರ್ತೈತಿ. ಆದರೆ 7 ವರ್ಷಗಳ ಕಾಲ ಭಾರತಕ್ಕೆ ಬರದೇ ಇದ್ದರೆ ಆ ವ್ಯಕ್ತಿಯ ಪೌರತ್ವ ನಷ್ಟ ಆಗಿ ಹೋಗ್ತೈತಿ. ಇದು ಮಾಹಿತಿ ಇರಲಿ. 5 ವೇದೊಳಗೆ 5 ತಪ್ಪುಗಳನ್ನು ಮಾಡುವ ಮೂಲಕ ಭಾರತೀಯ ನಾಗರಿಕನಾದ ವ್ಯಕ್ತಿ ಭಾರತದ ಪೌರತ್ವವನ್ನು ಕಳ್ಕೊಳ್ತಾನು ಅಂತೇಳಿ ಸೆಕ್ಷನ್ 10, ಯಾವುದು ಸೆಕ್ಷನ್ 10 ಕ್ಲಿಯರ್ ಕಟ್ಟಾಗಿ ನಮಗೆ ಮಾಹಿತಿ ನೀಡ್ತೈತಿ. ಸೆಕ್ಷನ್ 10 ಯಾವುದು ಕಾಯ್ದೆದ್ದು? 1955 ನಾಗರಿಕತ್ವ ಕಾಯ್ದೆಯ ಸೆಕ್ಷನ್ 10ನೇ ವಿಧಿ ನಮಗೆ ಹೇಳ್ತೈತಿ. ಇದಿಷ್ಟು ನೆನಪಿರಬೇಕು. ಇನ್ನು ಇದು ಯಾರಿಗೆ ಅನ್ವಯ ಆಗಂಗಿಲ್ಲ? ಇದು ನಂಬರ್ 5 ಯಾರಿಗೆ ಅನ್ವಯ ಆಗಂಗಿಲ್ಲ ಅಂತಂದ್ರೆ, ಯಾವ ವ್ಯಕ್ತಿ ಭಾರತದ ಪರ್ಮಿಷನ್ ತೊಗೊಂಡು ಅಂದರೆ ವೀಸಾದ ಮೂಲಕ ವಿದ್ಯಾಭ್ಯಾಸಕ್ಕಾಗಿ ಭಾರತದಿಂದ ಹೊರಗಿರ್ತಾನೋ ಆ ವ್ಯಕ್ತಿಗೆ ಅನ್ವಯ ಆಗೋದಿಲ್ಲ. ಯಾವುದು? ಭಾರತದ ಬಿಟ್ಟು 7 ವರ್ಷಗಳ ಕಾಲ ಹೊರಗಿರುವ ಕಂಡೀಷನು. ವಿದ್ಯಾಭ್ಯಾಸಕ್ಕಾಗಿ ಹೊರಗಿರುವ ವ್ಯಕ್ತಿ ಅಥವಾ ಭಾರತ ಸರ್ಕಾರದ ವತಿಯಿಂದ ನೌಕರಿಯಲ್ಲಿ ಹೊರಗಿರುವ ವ್ಯಕ್ತಿ. ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಏನಂತ ಅಂದರೆ ಶಾಂತಿ ಪಾಲನಾ ಪಡೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ್ದು ಕೂಡ ಒಂದು ವಿಂಗ್ ಇರ್ತೈತಿ. ಭಾರತದ ಕೆಲವೊಂದಿಷ್ಟು ಸದಸ್ಯರು, ಮಿಲಿಟರಿ ಸದಸ್ಯರು ಅಲ್ಲಿರ್ತಾರೆ. ಆ ವ್ಯಕ್ತಿ ಭಾರತನೇ ಕಳಿಸ್ಕೊಟ್ಟಿರ್ತೈತಿ. 7 ವರ್ಷಗಳ ಕಾಲ ನೀ ಅಲ್ಲೇ ಕೆಲಸ ಮಾಡಬೇಕು ಅಂದಾಗ ಆ ವ್ಯಕ್ತಿಗೆ ಈ ಕಂಡೀಷನ್ ಅಪ್ಲೈ ಆಗೋದಿಲ್ಲ. ಆಮೇಲೆ ಇದನ್ನು ಸುಖಾಸುಮ್ಮನೆ ಭಾರತದ ನಾಗರಿಕತ್ವವನ್ನು ಕಸಿದುಕೊಳ್ಳುವ ಅಧಿಕಾರ ಭಾರತ ಸರ್ಕಾರಕ್ಕೂ ಇಲ್ಲ. ಸುಖಾಸುಮ್ಮನೆ ಈ ಕಂಡೀಷನ್ಗಳನ್ನು ವೈಲೇಷನ್ ಮಾಡದ ಹೊರತು ಒಬ್ಬ ಯಾವಂಗ ಮನುಷ್ಯ ಗೊತ್ತು, ಈಗ ಈ ಅಂತಕ್ಕಂಥ ವ್ಯಕ್ತಿಯನ್ನು ಭಾರತದ ಪೌರತ್ವವನ್ನು ಕಸಿದುಕೊಳ್ಬೇಕು ಅಂತಂದ್ರೆ ಭಾರತ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಮೆನ್ಷನ್ ಮಾಡಿರ್ತಕ್ಕಂಥ ಈ 5 ಕಂಡೀಷನ್ಗಳನ್ನು ಹೊರತುಪಡಿಸಿ ತಪ್ಪು ಮಾಡದ ಹೊರತು ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳುವಾಗಿಲ್ಲ. ಇದಿಷ್ಟು ನೆನಪಿರಬೇಕು. ಇನ್ನು ಸರ್ ಇದೆಲ್ಲ ಭಾಳ 3 ಒಂದು ಸಿಂಪಲ್ ವೇದಾಗಿ ಹೇಳ್ರಿ ಅಂತಂದರೆ ಯಾವುದು? ಸೆಕ್ಷನ್ 8, ಸೆಕ್ಷನ್ 9, ಸೆಕ್ಷನ್ 10 ಈ 3 ಸಿಂಪಲ್ ವೇದಾಗಿ ಹೇಳ್ರಿ ಅಂತ ಅನ್ನೋದಾದರೆ, 1ನೇದು ಸೆಕ್ಷನ್ 8 ಏನು ಹೇಳ್ತೈತಿ ಅಂತಾರೆ? ರಿನೌನ್ಸಿಯೇಷನ್, ತ್ಯಜಿಸುವುದು. ಏನು ತ್ಯಜಿಸುವುದು ಅಂದರೆ ಭಾರತದ ಪೌರತ್ವವನ್ನು ತ್ಯಜಿಸೋದು. ಫಾರ್ ಎಕ್ಸಾಂಪಲ್ ಇಲ್ಲೇನಾಕೈತಿ ಅಂತಂದ್ರೆ, ಅಂಕಿತ ಅನ್ನೋಕ್ಕಿಂತ ಒಬ್ಬ ಹುಡುಗಿ ಇರ್ತಾಳೆ. ಆಕಿನ ಅವಿನಾಶ್ ಅನ್ನೋನ ಜೊತೆ ಮದುವೆ ಮಾಡಿಕೊಡ್ತಾರೆ. ಈ ಅಂಕಿತ ಏನು ಮಾಡ್ತಾಳೆ ಅಂತಂದ್ರೆ ಅವಿನಾಶ್ ಅನ್ನೋ ಮನೆಯ ಸದಸ್ಯತ್ವವನ್ನು ಪಡ್ಕೊತಾಳೆ. ಅವಾಗ ಈ ಪೇರೆಂಟ್ ಮನೆಯದು ಏನಾಕೈತಿ? ಸದಸ್ಯತ್ವ ರದ್ದಾಕೈತಿ. ಅಂಕಿತ ಏನು ಹೇಳ್ತಾಳೆ ಅಂತಂದ್ರೆ, ಇಲ್ಲ ನಂದು ಮದುವೆಯಾಗಿ ನೀವು ಕಳಿಸ್ಕೊಟ್ಟಿರಿ ಈ ಮನೆಗೆ, ನಾನು ಈ ಮನೆಯ ಸದಸ್ಯತ್ವವನ್ನು ಪಡ್ಕೊಂಡಿನಿ ಅನ್ನಂತಲೇ ಈ ಅಂಕಿತದ್ದು ಪೇರೆಂಟ್ ಮನೆಯ ಸದಸ್ಯತ್ವ ರದ್ದಾಕೈತಿ. ಅರ್ಥ ಆಯ್ತಾ? ಸೆಕ್ಷನ್ 8 ಇಷ್ಟೇ. ಏನಪ್ಪ ಅಂತಂದರೆ, ನಾನು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿನಿ, ಹಾಗಾಗಿ ನನಗೆ ಭಾರತದ ಪೌರತ್ವವನ್ನು ರದ್ದು ಮಾಡಿರಿ ಅಂತೇಳಿ ನಾವು ಏನಾದರೂ ಹೇಳಿದ್ವಿ ಅಂತಂದ್ರೆ ಅದು ತ್ಯಜಿಸುವುದು. ಸೆಕ್ಷನ್ 8 ಪ್ರಕಾರ. ಸೆಕ್ಷನ್ 8 ನಾವು ಮದುವೆ ಮಾಡಿ ಬೇರೆ ಮನೆ ಕಳಿಸ್ಕೊಡೋದು. ಇದು ಸೆಕ್ಷನ್ 8 ಅಂತಂದ್ರೆ ಮದುವೆ ಮಾಡಿ ಬೇರೆ ಮನೆ ಕಳಿಸ್ಕೊಟ್ಟಿವಿ ಅಂತಂದ್ರೆ ಹಬ್ಬಕ್ಕೆ ಅವನಿಗೆ ಅಷ್ಟೇ ಬರ್ಬೇಕು ಅವರು. ಅರ್ಥ ಆಯ್ತಾ? ಬೇರೆ ಮನೆಯ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾರೆ. ಇದನ್ನು ಸ್ವಯಂ ಮೂಲಕ ಅಂದ್ರೆ ಸ್ವ ಕೆಪಾಸಿಟಿ ಮೂಲಕ, ಸ್ವ ಸಾಮರ್ಥ್ಯದ ಮೂಲಕ ಅಂಕಿತ ಏನು ಮಾಡಿದ್ರು ಅಂತಂದರೆ ಇಲ್ಲಿ ತನ್ನ ಈ ಪೇರೆಂಟ್ ಮನೆಯ ಸದಸ್ಯತ್ವವನ್ನು ರದ್ದು ಮಾಡಿದರು. ಇಲ್ಲಿ ಅವಿನಾಶಿನ ಮನೆಯ ಸದಸ್ಯತ್ವವನ್ನು ಪಡ್ಕೊಂಡ ನಂತರ ಪೇರೆಂಟ್ ಮನೆಯ ಸದಸ್ಯತ್ವವನ್ನು ರದ್ದಾಯಿತು. ಇನ್ನು ಸೆಕ್ಷನ್ 9 ಇದರದೊಂದು ಇದನ್ನು ಬೇರೆ ಇದು ಅಂಕಿತ ಅವಿನಾಶನ
ಲವ್ ಮಾಡಿ ಏನಾದರೂ ಓಡಿ ಮ್ಯಾರೇಜ್ ಆದರೂ ಅಂತಂದರೆ ಅಂಕಿತದ ಮನೆಯ ಸದಸ್ಯತ್ವ ಅನ್ನೋದು ಅಂಕಿತ ಮನೆಯವರು ಸಿಟ್ಟಿಗೆದ್ದು ಕೊನೆಗಣಿಸ್ತಾರೆ, ನೀನು ನಮ್ಮ ಮನೆಗೆ ಬರಕ್ಕೆ ಹೋಗಬೇಡ, ನೀನು ನಮ್ಮ ಪಾಲಿಗೆ ಸತ್ತಂಗ ಅಂತೇಳಿ. ಇಂಥದ್ದು ಕೆಲವೊಂದಿಷ್ಟು ಕಂಡೀಷನ್ ಇರ್ತವೆ. ಈಗಾದರೂ ಸಮಾಜದೊಳಗೆ ಹಂಗೆ ನಡೀತಿರುತ್ತೆ. ಹೌದಾ? ಹಂಗೆ ಭಾರತಕ್ಕೆ ಗೊತ್ತಿಲ್ಲದೇ ಬೇರೆ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡ್ಕೊಂಡು ಅಂತಂದರೆ ಭಾರತದವ್ರು ಏನು ಮಾಡ್ತಾರಪ್ಪ ಅಂತಂದರೆ ನೀವು ನಮ್ಮ ಪಾಲಿಗೆ ಸತ್ತಂಗೆ, ನೀವು ನಮ್ಮ ಕಡೆ ಬರಕ್ಕೆ ಹೋಗಬೇಡ್ರಿ ಅಂತೇಳಿ ಅವ್ರ ಪೌರತ್ವವನ್ನು ಕೊನೆಗಾಣಿಸ್ತಾರೆ, ಟರ್ಮಿನೇಟ್ ಮಾಡ್ತಾರೆ, ಕೊನೆಗಾಣಿಸೋದು. ಇನ್ನು ಸೆಕ್ಷನ್ 10 ಏನು ಹೇಳ್ತೈತಿ ಅಂತಂದರೆ ಫ್ರಾಡ್ ಮಾಡಿರ್ಬಾರ್ದು. ಸೆಕ್ಷನ್ 10 ಇಲ್ಲಿ ಅಂಕಿತ ಅವಿನಾಶನ ಮದುವೆ ಆಗ್ತಾಳೆ. ಆದರೆ ಅವಿನಾಶ ಸುಳ್ಳು ಹೇಳಿರಬಾರ್ದು. ನನಗೆ ನೌಕರಿ ಐತಿ, ನಂದು ಬಂಗ್ಲೆ ಐತಿ, ಮರ್ಸಿಡೀಸ್ ಕಾರ್ ಐತಿ, ಫ್ರಾಡ್ವೇ ಇರಬಾರ್ದು ಇಲ್ಲಿ. ಅಂದರೆ ತಪ್ಪು ಮಾಹಿತಿ ಕೊಟ್ಟಿರಬಾರ್ದು. ತಪ್ಪು ಮಾಹಿತಿ ಕೊಟ್ಟಿರು ಅಂತಂದ್ರೆ ಏನಾಕೈತಿ ಅಂತಂದ್ರೆ ಮುಂದೆ ಅಂಕಿತ ಅವಿನಾಶ ಡೈವರ್ಸಿಗೆ ಹೋಗ್ತಾರೆ. ಹಂಗಾಕೈತಿ ಬಾಳೆ. ಇಲ್ಲಿ ಏನಾಕೈತಿ ಅಂತಂದರೆ ಹೈಪೋಥೆಟಿಕಲ್ ಕಂಡೀಷನ್ ಹೇಳಕತ್ತೀನಿ. ಈ ವ್ಯಕ್ತಿ ಯಾರಾದರೂ ಸೀಟ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹೈಪೋಥೆಟಿಕಲ್ ಕಂಡೀಷನ್ ಅಷ್ಟೇ ಇದು. ನಾನು ಸುಮ್ಮನೆ ಉದಾಹರಣೆ ಮೂಲಕ ನಿಮಗೆ ತಿಳಿಲಿ ಅಂತ ಹೇಳಕತ್ತೀವಿ. ಇಲ್ಲಿ ಏನಾಕೈತಿ ಅಂತಂದರೆ ಅವಿನಾಶ್ ಏನಾದರೂ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದ ಅಂತಂದರೆ ಏನಾಕೈತಿ, ಡೈವರ್ಸಿಗೆ ಹೋಗೈತಿ. ಹಾಗೆ ಯಾವ ವ್ಯಕ್ತಿ ಭಾರತದ ಪೌರತ್ವವನ್ನು ಸುಳ್ಳು ಹೇಳಿ ಪಡ್ಕೊಂಡಿರ್ತಾನೋ, ಮೋಸ ಮಾಡಿ ಪಡ್ಕೊಂಡಿರ್ತಾನೋ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಲಾಗ್ತೈತಿ. ಏನಾಕೈತಿ, ಡಿಪ್ರಿವೇಷನ್ ಮಾಡ್ಕೊಳಕೈತಿ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಸೆಕ್ಷನ್ 10ರಲ್ಲಿ ಕಸಿದುಕೊಳ್ಳುವಿಕೆ. ಇವಿಷ್ಟೇ ನೆನ್ಪಿಟ್ಕೊಂಡ್ಬಿಡ್ಬೇಕು. ಸೆಕ್ಷನ್ 8, 9, 10 ಇವು 3 1955 ಕಾಯ್ದೆಯಲ್ಲಿ ಹೌ ಟು ಲೂಸ್ ದಿ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅಂತ ಹೇಳ್ತೈತಿ. ಅಂದರೆ ಯಾವ ರೀತಿ ಭಾರತದ ಪೌರತ್ವವನ್ನು ಕಳೆದುಕೊಳ್ಳಬಹುದು ಅಂತೇಳಿ. ಒಂದು, ನೀವಾಗೆ ಬಿಟ್ಟುಕೊಡೋದು. ಇನ್ನೊಂದು ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡಾಗ ನಾವಾಗೆ ಕೊನೆಗಾಣಿಸೋದು. ಮತ್ತೊಂದು, ನೀವು ಇಲ್ಲೇ ಇದ್ದಾಗೂ ಕೂಡ ಕಸಿದುಕೊಳ್ಳೋದು. ನಿಮ್ಗೆ ಅದನ್ನು ಪೌರತ್ವದ ಹಕ್ಕನ್ನು ಕೊಡದೇ ಇರೋದು. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಪ್ರಿವೇಷನ್ ಅಂತ ಕರಿತೀವಿ. ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು 1955 ಸಿಟಿಜನ್ಶಿಪ್ ಕಾಯ್ದೆ ಬಗ್ಗೆ. ಇಲ್ಲಿಗೆ ಸಿಟಿಜನ್ಶಿಪ್ ಕಾಯ್ದೆ ಮುಗಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಈ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಹಿಂಗಂದ್ರೆ ಏನು, ಆಮೇಲೆ 2015ರಿಂದ 2019 ತನಕ ಕೆಲವೊಂದಿಷ್ಟು ತಿದ್ದುಪಡಿಗಳಾಗ್ತವೆ. ಯಾವುದಕ್ಕೆ 1955 ಪೌರತ್ವ ಕಾಯ್ದೆಗೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಿರ್ತೈತಿ 2019ರಲ್ಲಿ, ಯಾಕೆ ಅಷ್ಟು ದಣಿಗೆ ಆಕೈತಿ, ಆಮೇಲೆ ಅಸ್ಸಾಮದು ಪಾತ್ರ ಏನು, ಎಲ್ಲನೂ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ವಿಡಿಯೋ ಅದು ಭಾಳ ದೊಡ್ಡದಾಗ್ತೈತಿ, ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗೈತಿ. ನಾನು ಮಾಡ್ತೀನಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಹಾಗಾದ್ರೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ವಿಡಿಯೋನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.